ನಮಸ್ಕಾರ ವೀಕ್ಷಕರೇ, ಪರ್ಫೆಕ್ಟ್ ದೊಣ್ಣೆ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ಇನ್ನೂ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಮೊದಲಿಗೆ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಒಂದಿಡಿ ಪುದೀನ, ಒಂದಿಡಿ ಕೊತ್ತಂಬರಿ ಸೊಪ್ಪು, ಒಂದು 10 ಹಸಿಮೆಣಸಿನಕಾಯಿ, 2 ಸಣ್ಣಗಿರೋ ಈರುಳ್ಳಿನ ದಪ್ಪನಾಗೆ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕೋಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ರುಬ್ಕೊಂಡಿದ್ದಾದ್ಮೇಲೆ ಈ ರೀತಿ ಕಾಣುತ್ತೆ. ಇದನ್ನ ಸೈಡಲ್ಲಿ ಇಟ್ಕೊಂಡು ಗ್ಯಾಸ್ ಮೇಲೆ ಒಂದು ತಪ್ಪಲೆನ ಇಟ್ಕೊಳ್ಳೋಣ. ಮೊದಲಿಗೆ 50 ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕೊಳ್ಳಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ. ಎಣ್ಣೆ ತುಪ್ಪ ಕಾದಿದ್ದಾದ್ಮೇಲೆ ಪಲಾವ್ ಮಸಾಲ ಐಟಮ್ಗಳನ್ನ ಹಾಕೊಳ್ಳೋಣ. ನಾನು ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ಟು ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಅದನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗೆ. ಈರುಳ್ಳಿ ಹಸಿ ವಾಸನೆ ಹೋಗಿ ಬ್ರೌನ್ ಕಲರ್ ಬರಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆನಲ್ಲಿ. ತುಂಬಾ ರುಚಿಯಾಗಿ ಬರುತ್ತೆ ಆ ರೀತಿ ಮಾಡ್ಕೊಂಡ್ರೆ. ನೋಡಿ ವೀಕ್ಷಕರೇ, ಈ ರೀತಿ ಈರುಳ್ಳಿ ಮಗ್ಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ. ನಾನು ಮಾಡ್ತಾ ಇರೋದು 1 kg ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋತಾ ಇದ್ದೀನಿ. ನೀವೇನಾದ್ರೂ 2 kg 3 kg ಆ ರೀತಿ ಬಿರಿಯಾನಿ ಮಾಡೋದಾದ್ರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಜಾಸ್ತಿ ಹಾಕೊಳ್ಳಿ. ಡಬಲ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ನೀವು. ನೋಡಿ, ಅದು ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದೆ. ಈ ರೀತಿ ಆದ್ಮೇಲೆ ನಾವು ರುಬ್ಕೊಂಡಿರೋಂತ ಮಸಾಲೆನ ಆಡ್ ಮಾಡ್ಕೊಳ್ಳೋಣ. ನಾವು ರುಬ್ಕೊಂಡಿದ್ವಲ್ಲ ಆ ಪೇಸ್ಟು ಅಷ್ಟೇ ಹಸಿ ವಾಸನೆ ಚೆನ್ನಾಗಿ ಹೋಗ್ಬೇಕು. ಅದು ಪೇಸ್ಟಲ್ಲಿ ಎಣ್ಣೆ ಬಿಟ್ಕೋಬೇಕು, ಆ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದ್ಸಲ ಚೆನ್ನಾಗಿ ಕೈ ಆಡಿಸ್ಕೊಬಿಟ್ಟು ನೀವು ಮುಚ್ಕೋಬಿಡಿ. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ತುಂಬ ರುಚಿಯಾಗಿ ಸ್ಮೆಲ್ಲು ಘಮ ಘಮ ಅಂತ ಇರುತ್ತೆ, ಮನೆ ತುಂಬ ತುಂಬ್ಕೊಂಡಿರುತ್ತೆ. ಹಾಗೆ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಎಣ್ಣೆ ಹೆಂಗ್ ಬಿಟ್ಕೊಂಡಿದೆ ಅಂತ. ಈ ರೀತಿ ಬಿಟ್ಕೊಂಡಾದ್ಮೇಲೆ ನಾವು ಚಿಕನ್ ಹಾಕೋಬೇಕಾಗುತ್ತೆ. ನಾನಿಲ್ಲಿ 1 kg ಚಿಕನ್ನ ತಗೊಂಡಿದ್ದೀನಿ. 1 kg ಚಿಕನ್ನು ಈಗ ಮಸಾಲೆ ಒಳಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ ಹಾಕೋದ್ಮೇಲೆ ಇನ್ನೂ ಎಣ್ಣೆ ಬಿಟ್ಕೊಳ್ಳುತ್ತೆ, ತುಂಬಾ ರುಚಿಯಾಗಿ ಬರುತ್ತೆ. ನೀಟಾಗಿ ಕಲಿಸ್ಕೊಳ್ಳಿ ಚಿಕನ್ ಒಳಕ್ಕೆ ಮಸಾಲೆನ. ಚಿಕನ್ನ ನೀವು ಒಂದ್ಸಲ ಕಲಿಸ್ಕೊಂಡಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ಲಾಸ್ಟಿಗೆ ಬೇಕಾದ್ರೆ ರುಚಿ ನೋಡ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕೊಂಡ್ರೆ ಆಗುತ್ತೆ. 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಇವಾಗ ನೀಟಾಗಿ ಒಂದ್ಸಲ ಕೈ ಆಡಿಸ್ಕೊಬಿಡಿ ಚಿಕನ್ಗೆ. ಇವಾಗ ಒಂದ್ಸಲ ನೀಟಾಗಿ ಕೈ ಆಡಿಸ್ಕೊಬಿಟ್ಟು ಚಿಕನ್ಗೆ ಅದ್ರ ಮೇಲೆ ಮುಚ್ಚಿಬಿಡೋಣ. ಮುಚ್ಚಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಪೀಸಿಗೆ. ಒಂದು 5 ನಿಮಿಷ ಮುಚ್ಚಿ ತೆಗೆದ ತಕ್ಷಣ ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಪೀಸಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿರುತ್ತೆ. ತುಂಬಾ ಚೆನ್ನಾಗಿ ಖಾರ ಇಟ್ಕೊಂಡಿರುತ್ತೆ. ಹೀಗೆ 1-2 ಸಲ ಕೈ ಆಡಿಸ್ಕೊಂಡು ಆಮೇಲೆ ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ದೊಣ್ಣೆ ಬಿರಿಯಾನಿಗೆ ಟೊಮೊಟೊ ನಾನು ಹಾಕೋದಿಲ್ಲ. ನೀವು ಬೇಕಾದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಪರವಾಗಿಲ್ಲ. ನಾನು ಆಪ್ಷನಲ್ ಆಗಿ ಹಾಕೋತಾ ಇದ್ದೀನಿ ಟೊಮೊಟೊ ಹಣ್ಣನ್ನ. ಇವಾಗ ವೀಕ್ಷಕರೇ ಸ್ವಲ್ಪ ಬಿರಿಯಾನಿ ಪೌಡರ್ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ. ಇವಾಗ ಒಂದ್ಸಲ ಕೈ ಆಡಿಸ್ಕೊಬಿಟ್ಟು ನಾನು ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ. 1 ನಿಂಬೆಹಣ್ಣು ಹಾಕೋತಾ ಇರೋದು ನಾನು. ಸಣ್ಣ ನಿಂಬೆಹಣ್ಣಿತ್ತು, ಅದಕ್ಕೋಸ್ಕರ. ನೀವೇನಾರ ದಪ್ಪ ನಿಂಬೆಹಣ್ಣು ತಗೊಂಡ್ರೆ ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ. ನಿಂಬೆಹಣ್ಣು ಹಾಕಿದಿಂದೇನೆ ಇವಾಗ ಅಕ್ಕಿನೂ ಸಹ ಹಾಕೋತಾ ಇದ್ದೀನಿ. ಅಕ್ಕಿನ ನಾನು ಮುಂಚೆನೆ ತೊಳೆದಿಟ್ಕೊಂಡಿದ್ದೆ 5 ನಿಮಿಷದ ಮುಂಚೆನೆ. ನಾನು ತಗೊಂಡಿರೋ ಅಕ್ಕಿ ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ. ಒಂದ್ಸಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ. ಅಕ್ಕಿ ಒಂದು ನಿಮಿಷನಾದ್ರೂ ಸಾಕು. ನೀವು ಮಸಾಲೆ ಒಳಗೆ ಬೇಯಿಸ್ಕೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. 1 ನಿಮಿಷ ಮಸಾಲೆನಲ್ಲಿ ಅಕ್ಕಿ ಫ್ರೈ ಮಾಡೋದಾದ್ಮೇಲೆ ನೀರು ಹಾಕೊಳ್ಳೋಣ. ನಾನು 1.5 ಪಾವು ಹಾಕೊಂಡಿದ್ದೀನಿ. 1.5 ಪಾವು ಅಂದ್ರೆ ಒಂದು 400 ಗ್ರಾಮ್ ಬರುತ್ತೆ ಅಕ್ಕಿ. 400 ಗ್ರಾಮ್ ಅಕ್ಕಿಗೆ ನಾನು 3 ಲೋಟ ನೀರು ಹಾಕೋತಾ ಇದ್ದೀನಿ. ಒಂದು ಮೀಡಿಯಂ ಸೈಜ್ ಲೋಟದಲ್ಲಿ 3 ಲೋಟ ಹಾಕೋತಾ ಇರೋದು. ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡೋಣ. ಇವಾಗ ಸ್ವಲ್ಪ ರುಚಿ ನೋಡ್ಕೊಂಡು ಉಪ್ಪು ಖಾರ ಏನಾದ್ರು ಕಮ್ಮಿ ಇದ್ರೆ ಇವಾಗ ಆಡ್ ಮಾಡ್ಕೊಳ್ಳಿ. ನಾನು ಉಪ್ಪು ಕಮ್ಮಿ ಹಾಕೊಂಡಿದ್ದೆ, ಅದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಕರೆಕ್ಟಾಗಿ. ಒಂದ್ಸಲ ಮಿಕ್ಸ್ ಮಾಡ್ಕೊಬಿಟ್ಟು ಮುಚ್ಕೊಬಿಡೋಣ. ಮುಚ್ಚಿದ್ದಾದ್ಮೇಲೆ ಒಂದು 10 ನಿಮಿಷ ಬಿಡ್ಬೇಕಾಗುತ್ತೆ. 10 ನಿಮಿಷ ಬಿಟ್ಟಾದ್ಮೇಲೆ ನೋಡಿ ಹೀಗೆ ಬರುತ್ತೆ. ಹಾಲು 90% ಬೆಂದೋಗಿರುತ್ತೆ ಅಕ್ಕಿ. ನೋಡಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಅಂದ್ರೆ ಮನೆ ತುಂಬಾ ರಾಸ್ತಾ ಇರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಈ ತರ ಒಂದ್ಸಲ ಮಾಡಿ ನೋಡಿ. ಇವಾಗ ಇನ್ನೊಂದ್ಸಲ ಮುಚ್ಚಿ ಬಿಟ್ರೆ ನೋಡಿ ಪರ್ಫೆಕ್ಟ್ ಆಗಿ ಫುಲ್ಲು ಆಗೋಗಿರುತ್ತೆ. ನೋಡಿ ಹೀಗೆ ಸ್ವಲ್ಪ ನೀರ್ ತರ ಇರುತ್ತಲ್ಲ, ಇದನ್ನ ದಮ್ ಕಟ್ಟಿ ಒಂದು 5 ನಿಮಿಷ ಬಿಟ್ಬಿಟ್ರೆ ಪರ್ಫೆಕ್ಟ್ ಆಗಿರುವಂತ ದೊಣ್ಣೆ ಬಿರಿಯಾನಿ ರೆಡಿನೇ ಆಗೋಗುತ್ತೆ. ತುಂಬಾ ರುಚಿಯಾಗಿರುತ್ತೆ.
ದಮ್ ಕಟ್ಟಿ ಲಾಸ್ಟಿಗೆ ನಾವು ಇಡಬೇಕಾದ್ರೆ 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಹಾಗೇನೆ ಸ್ವಲ್ಪ ಕಸೂರಿ ಮೆಥಿ ಹಾಕೋತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇವಾಗ ಮುಚ್ಚಿ ಇಟ್ಬಿಡೋಣ. ನಿಮಗೆ ಸ್ವಲ್ಪ ಟೈಮ್ ಇದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ದಮ್ ಕಟ್ಟಿ ಇಡಿ, ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ, ನಾನು 10 ನಿಮಿಷ ದಮ್ ಕಟ್ಟಿಟ್ಟಿದ್ದೆ, ಅಷ್ಟರಲ್ಲಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನೋಡಿ, ಪರ್ಫೆಕ್ಟ್ ದೊಣ್ಣೆ ಬಿರಿಯಾನಿ ರೆಡಿನೇ ಆಗೋಯ್ತು. ತುಂಬಾ ರುಚಿಯಾಗಿ ಬರುತ್ತೆ. ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ತರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.